ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುರ್ಸಿ, ನಾನೇನಾದ್ರೂ ನಿನ್ ತವ ಮಾತಾಡ್ಬೇಕು ಅಂತ ಕರೆದಿದ್ರೆ ನೀನ್ ಬರ್ತಿದ್ಯಾ? ಏಳು. ನೀನ್ ಸರಿಯಾಗಿದ್ರೆ ನಾವ್ಯಾಕೆ ಮಾತಾಡಕ್ ಬರ್ತಿರ್ಲಿಲ್ಲ ಅಂತಿದ್ವಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಮಾಡ್ದಿರೋ ತರ ಬಂದು ನಿಂತ್ಕೊಂಡಿದ್ಯಲ್ಲ, ನಿಂಗೇನು ಅನ್ಸಕ್ಕಿಲ್ವಾ? ಕಾಳಿ, ನಾ ಇಟ್ಟೆಲ್ಲ ಮಾಡ್ತಿರೋದ್ ಯಾರಿಗೋಸ್ಕರ? ನಿಮ್ಮಿಬ್ರಿಗೋಸ್ಕರನೇ ಅಲ್ವೇನ್ಲ? ಅಲ್ಲ ಕಣ್ಲ, ಆ ಮೆಸ್ಸು ಮನೆ ನಮ್ ಕೈಗೆ ಸೇರಿದ್ರೆ ನೀವಿಬ್ರು ಖುಷಿ ಆಗಿರ್ಬೋದಲ್ವಾ? ನಾನ್ 8 ದಿನ ಬದುಕಿರ್ತೀನಿ ಹೇಳು. ನೀವಿಬ್ರು ಜೀವನ ಪೂರ್ತಿ ಸಂದಾಗಿರ್ಲಿ ಅಂತ ತಾನೆ ನಾನು ಈಟೆಲ್ಲ ಮಾಡ್ತಿರೋದು. ಮಮ್ಮಿ ನಿಂತವ್ ಯಾವತ್ತಾದ್ರೂ ಆ ಮನೆ ಮೆಸ್ಸು ಇದ್ರೆ ಮಾತ್ರ ನಾವು ಖುಷಿಯಾಗಿರೋದು ಅಂತ ಹೇಳಿದ್ವಾ? ನೀನ್ ಬ್ಯಾಡ್ದೇ ಇರೋದನ್ನ ತಲೆಗೆ ಹಾಕೊಂಡು ಬೇರೆ ಖುಷಿನ ಹಾಳು ಮಾಡ್ತಾ ಇದೀಯಾ. ಈಟ್ ದಿವ್ಸ ನೀನ್ ಮಾಡಿದೆಲ್ಲ ಮರ್ತು ಈಗ್ಲಾದ್ರೂ ಬದ್ಲಾಗು ಮಮ್ಮಿ. ಆ ಮನೆಯಾಗ ನಿನಗೂ ಒಂದ್ ಜಾಗ ಸಿಕ್ತೈತೆ. ಹೂನಕ್ಕ, ಮುಂದಾಗೋದನ್ನ ಯಾರು ಕಂಡರು? ಮುಂದೆ ಅನಾಹುತ ಆದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಈಗಲೇ ಬದಲಾಗೋದ್ರ ಬಗ್ಗೆ ಯೋಚನೆ ಮಾಡು. ಏ ಕಾಳಿ, ಆ ಪುಟ್ಟಕ್ಕ ನಿನ್ ಮ್ಯಾಕೆ ವಸೀಕರಣ ಮಾಡ್ಸೋಳೆ, ಅದಕ್ಕೆ ನೀನ್ ಹಿಂಗಾಡ್ತಿರೋದು. ಆ ಮೆಸ್ಸು ಮನೆ ನಮ್ದಾದ್ರೆ ನೀವಿಬ್ರು ರಾಜಂತರ ಇರ್ಬೋದು. ಒಂದ್ಕಿಂತ ಯೋಚನೆ ಮಾಡಿ ನನ್ ಕಡೆ ಬಂದ್ಬಿಡಿ, ಇನ್ನೂ ಕಾಲ ಮಿಂಚಿಲ್ಲ. ನಿನಗ್ ಬುದ್ಧಿ ಹೇಳಕ್ ಬಂದ್ವಲ್ಲ, ನಾ ಮಳೆ ಹಾಕದಾಗ ನಾವ್ ಹೊಡ್ಕೋಬೇಕು. ನೀನ್ ಈ ಜನ್ಮದಲ್ಲಿ ಬದಲಾ ಹಾಕಿಲ್ಲ. ಲೇ ಪುರ್ಸಿ, ನಡಿಲ್ಲ. ಮಾವ ಇಲ್ಲಿ ಬರ್ಬೇಕಾದ್ರೆ ಹೇಳ್ತು, ಬೇಡಕ್ಕಲ್ಲ ನಿಮ್ಮ ಮಮ್ಮಿ ನಾಟಕ ಆಡ್ತಾವಳೆ, ಅಲ್ಲಿಗೆ ಹೋಗೋದ್ ಬೇಡ ಅಂತ. ನಾನೇ ಕೇಳಲಿಲ್ಲ. ತಾಯಿ ಕಸ್ದಾಗಿರುವಾಗ ತನ್ನ ಮಗ ಹೋಗಿಲ್ಲ ಅಂದ್ರೆ ತೆಪ್ಪಾಯ್ತದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾ ಇಲ್ಲಿ ತನಕ ಬಂದೆ. ಆದ್ರೆ ನೀನು ಈಗ ಬಂದು ನಿನ್ ಮಾತು ಕೇಳಿದ್ಮ್ಯಾಕ ಅನಿಸ್ತೈತೆ ಈಗ ಬಂದು ತೆಪ್ಪ ಮಾಡ್ಬಿಟ್ಟೆ ಅಂತ. ಅಲ್ಲ ಪುರ್ಸಿ, ಅದ್ ಸಾಕು ಮಮ್ಮಿ. ಮತ್ತೆ ಮತ್ತೆ ನೀನ್ ಇದನ್ನೇ ಮಾತಾಡ್ತೀಯ ಅನ್ನೋದಾದ್ರೆ ನಾವಿನ್ ಯಾವತ್ತೂ ಸಿಗೋದೇ ಬೇಡ. ಪುರ್ಸಿ ನಿಂತ್ಕೊಳ್ಳ. ಪುರ್ಸಿ ಹೋಗ್ಲ, ನಿನ್ಗೆ ಇವಾಗ ಅರ್ಥ ಆಗಕ್ಕಿಲ್ಲ. ಒಂದಿನ ನಡು ನೀರಲ್ಲಿ ಕೈ ಬಿಡ್ತಾರಲ್ಲ ಪುಟ್ಟಕ್ಕನ್ ಮನೆಯವರು, ಅವಾಗ ತಿಳಿತದೆ. ಅಬ್ಬ, ನಾವು ನಮ್ಮ ಮನೆಗೆ ಬಂದಾಯ್ತು. ಇನ್ಮೇಲೆ ಯಾ ನನ್ನ ಮಗನು ಈ ಮನೆನ ನಮ್ಮಿಂದ ಕಿತ್ಕೊಳಕ ಹಾಕಿಲ್ಲ. ಯಾಕ ಜಿನ್ನ ಹೇಳ್ತಿದ್ಯಾ? ಎಲ್ಲ ಸರಿ ಹೋಯ್ತಲ್ಲ. ದುಃಖ ಅಳ್ತಿಲ್ಲ ಮಗ, ಖುಷಿಗೆ ಅಳ್ತಿರೋದು. ಅಜ್ಜಿ, ಖುಷಿ ಆಗ್ಲಿ ದುಃಖ ಆಗ್ಲಿ ನೀವ್ ಅತ್ತಿ ಸಾಕು, ಇನ್ಮೇಲೆ ನೀವ್ ಅಳ್ಬೇಡಿ. ಆಯ್ತು ಕಣವ. ಹೌದವ, ಈಗ ನಾವು ಈ ಮನೆ ಒಳಗ್ ಮಡಗೋ ಹೆಜ್ಜೆ ನಮ್ ಜೀವನದಾಗೆ ಖುಷಿ ತರ್ಬೇಕು.
ಯಾಕಪ್ಪ ಈಟೊಂದು ಜೋರಾಗಿ ಬಾಕ್ಲಾಗ್ತಿದ್ಯಾ? ಅತ್ತೆ ಮ್ಯಾಕಿರೋ ಕೋಪನ ಕೊತ್ತಿ ಮ್ಯಾಕ್ ತೋರಿಸ್ದಂಗೆ ಮುತ್ತು ಮ್ಯಾಕಿರೋ ಕೋಪನ ಇಲ್ಲಿ ತೋರಿಸ್ತಿದ್ದೀರಾ. ಮತ್ತಿನ್ನೇನವ ಅವ್ನು ಮುತ್ತು ಏನೋ ದೊಡ್ಡ ಮನ್ಸ ಲಾರ್ಡ್ ಲಬಕ್ ದಾಸು ಅವನಿಂದ ನಮ್ಮ ಸಚಿನ್ಗೆ ಏನಾರು ಸಹಾಯ ಕೇಳಮ್ಮ ಅಂತ ಹೋದ್ರೆ ಬೆಂಗಳೂರಿಂದ ಬಂದವನು ಹಳೆ ಗಂಡಿನ ಪಾದವೇಗತಿ ಅನ್ನೋ ಹತ್ರ ಯಾವುದೋ ಮನೆಗೆ ಪೇಂಟ್ ಹೊಡ್ಕೊಂಡು ಕೂತವನು. ಏನು ದಿಮಾಗ್ ತೋರಿಸಿದ್ದವನು ನಮ್ಮ ಮುಂದೆ. ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಅವ್ರಿಗೆ ಸೈಟ್ ಕೊಡಿಸ್ದೆ ಇವ್ರಿಗೆ ಸೈಟ್ ಕೊಡಿಸ್ದೆ ಅಂತ ಎಲ್ಲ ಬಂಡಲ್ ನನ್ನ ಮಗ. ಅಪ್ಪಯ್ಯ, ಮುತ್ತು ಹಂಗೆಲ್ಲ ಸುಳ್ಳು ಹೇಳೋನಲ್ಲ. ಸುಳ್ಳು ಹೇಳ್ತವನೆ ಅಂದ್ರೆ ಅದಕ್ಕೆ ಏನಾರು ಒಂದು ಕಾರಣ ಇರ್ತದೆ. ನಮ್ಮೂರ್ ದ್ಯಾವಿಪುರದಾಗೆ ನಮ್ಮ ಅವ್ವ ಒಬ್ಬ ವ್ಯಕ್ತಿನ ನಂಬ್ತಾಳೆ ಅಂದ್ರೆ ಅದು ಮುತ್ತುನ್ ಮಾತ್ರ. ನಮ್ಮ ಮನೆನಾಗ ಯಾರೂ ಇಲ್ಲದೆ ಇರ್ಬೇಕಾದ್ರೆ ಮೆಸ್ ನೋಡ್ಕೊತಾನೆ, ತರಕಾರಿ ತಕೊಬತ್ತಾನೆ, ತರಕಾರಿ ಅಷ್ಟನೆ. ಈ ದಿನ ಇಲ್ಲೇ ಇದ್ದ, ಹೆಂಡತಿ ಕಾಟದಿಂದ ಊರ್ ಬಿಟ್ಟು ಬೆಂಗ್ಳೂರ್ಗೆ ಹೋದ. ಅದಕ್ಕೆ ಸುಳ್ಳು ಹೇಳೋದು ಕಳ್ತವನೆ ಅನ್ಸುತ್ತೆ. ಆಟೆ ಕಲ್ತವನೆ ಅಂತ ನಮ್ಮ ಹತ್ರ ಸುಳ್ಳು ಹೇಳ್ಬೇಕಾ? ನಮ್ಮ ಹತ್ರ ಎಷ್ಟು ಸಹಾಯ ತಗೊಂಡವನೆ. ಒಂದು ಸ್ವಲ್ಪ ನನಗೆ ಬುದ್ಧಿ ಬೇಡವಾ? ಇವತ್ತು ನಾನು ಅಂದಿರೋ ಮಾತಿಗೆ ಮೆಸ್ ಕಡೆ ತಲೆ ಹಾಕ್ಬಾರ್ದವನು, ಹಂಗೆ ಹೇಳಿದ್ದೀನಿ. ನಡಿ ನಡಿ ಹಂಗೆ ಮಕ್ಕಳಮ್ಮ. ಗೋಪಾಲಣ್ಣ, ಮುತ್ತು ನಿಂಗೆ 100 ವರ್ಷ ಆಯಸ್ಸು ಕಣ್ಲ. ಅದು ಬೇರೆ ಕೇಳಿ ಅವನ್ಗೆ. ಹೇಯ್, ತಿರ್ಗಿ ಹಾಕ್ಲ ಬಂದೆ, ಮುಖ ತೋರಿಸ್ಬೇಡ ನಂಗೆ, ಒಯ್ತಾರೋ. ಗೋಪಾಲಣ್ಣ ಹುಸಿ ನಾನು ಹೇಳೋದ್ ಕೇಳು. ನೋಡು, ನಾನು ಬೆಂಗಳೂರಿಗೆ ಹೋಗಿದ್ದು ದಿಟ, ಅಷ್ಟೋ ಇಷ್ಟ ವ್ಯವಹಾರ ಮಾಡ್ತಿರೋದು ದಿಟ. ಅದು ನಾನು ಹೇಳಿದ್ನಲ್ಲ ಮಿನಿಸ್ಟ್ರು ಅಂತ. ಬೆಳಕಲ್ಲ, ಸುಮ್ಕೆ ಹೊಂಟೋಗೋ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಸಾನಕ ನೀನನ್ನ ಅವಸಿ ಹೇಳವ, ನಾನು ಏನು ಹೇಳಕ್ ಬರ್ತೀನಿ ಅಂತ. ಅಪ್ಪಯ್ಯ ಅವ್ನ್ ಏನ್ ಹೇಳ್ತಾನ ಕೇಳುಮ ಇರಿ. ಮುತ್ತು ಹೇಳ. ಅವನೇನಕ್ಕ ಹೇಳೋದು, ಬರೇ ಸುಳ್ಳೇ ಹೇಳ್ತಾನೆ. ಅಯ್ಯೋ ಸುಮಾ, ಹುಸಿ ಸುಮ್ಕಿರೋ. ನೀನು ನಿಮ್ಮ ಅಪ್ಪನಿಗೆ ಎತ್ತು ಕರ ಆಗ್ತು ಅಂದ್ರೆ ಹಿಡಿದು ಕೊಟ್ಟಿಗೆ ಕಟ್ಟು ಅನ್ನಂಗೆ ಮಾತಾಡ್ತೀಯಪ್ಪ. ಹುಸಿ ನಾನು ಹೇಳೋದ್ ಕೇಳು. ಸುಮಾ ಹುಸಿ ಸುಮ್ಕೆ ಇರವಿ. ಮುತ್ತು ಅದೇನ್ ಹೇಳು. ಗೋಪಾಲಣ್ಣ, ಹುಸಿ ಸತ್ಯ ಜೊತೆ ಸುಳ್ಳು ಯಾಕೆ ಹೇಳ್ದೆ ಅಂತ ಅಂದ್ರೆ, ನಾನು ಬೆಂಗಳೂರಿಂದ ಊರಿಗೆ ಬಂದಾಗ ಊರೆಲ್ಲ ನಿಂದೆ ಮಾತು, ಗೋಪಾಲಣ್ಣ ಬದ್ಲಾಗವನಂತೆ ಅಂತ. ಆದ್ರೆ ನನಗೆ ಯಾಕೊಂದು ನಂಬಿಕೆ ಬರಲಿಲ್ಲ. ಅದಕ್ಕೆ ಹೊಸಿ ರೀಲ್ ಬಿಟ್ಟೆ ಅಟಯ್ಯ. ನೀನ್ ರೀಲ್ ಬಿಡಕ್ ನಾನೇ ಬೇಕಾಗಿತ್ತಲ್ಲ. ಪುಟ್ಟ ಮೀನೇ ನಾನು ಬದಲಾಗಿದ್ದೀನಿ ನಂಬೋಳೆ, ನಿಂದೇನ್ಲ ಅಲ್ಲಿ. ನೋಡು ಗೋಪಾಲಣ್ಣ, ಮತ್ತೆ ರೀಲ್ ಬಿಟ್ರೆ ಚೆನ್ನಾಗಿರಕ್ಕಿಲ್ಲ ನೋಡು. ಅಯ್ಯೋ ನಾನೀಗ ರೀಲ್ ಬಿಡ್ತಿಲ್ಲ, ಹೇಳೋದಿಲ್ಲ ರಿಯಲ್ವು. ನನ್ನ ಮಾತು ನಂಬು. ನೀನು ನನಗೆ ಕೆಲಸ ತಾವು ಬೈದು ವಾಪಸ್ ಬಂದಲ್ಲ, ಆಮೇಲೆ ನಾನೊಬ್ರು ಬಿಲ್ಡರ್ಗೆ ಫೋನ್ ಮಾಡಿದ್ದೆ. ಅವರು ನಿಮ್ಮ ಹುಳಿನ ಕರ್ಕೊಂಡು ಬಾ ಅಂತ ಹೇಳವ್ರೆ. ನಾಳೆ ಅವ್ರನ್ನ ನನ್ನ ಜೊತೆ ಕಳಿಸು, ನಿಮ್ಮ ಹುಳಿನ ಕೆಲಸ ಗ್ಯಾರಂಟಿ. ಯಾಕೆ ನಿನ್ ಜೊತೆ ಪೇಂಟ್ ಮಾಡಕ್ಕ? ಅರೆ ಇಸ್ಕಿ, ಇದೇನ್ ಸಾನಕ, ನಿಮ್ಮ ಅಪ್ಪ ಒಳ್ಳೆ ಆತರಿಗೂ ಆಂಜನೇಯ ಆಡ್ದಂಗೆ ಆಡ್ತಾರೆ.